ನಮ್ಮ ಐರನ್ ಮ್ಯಾನ್ ಹೇಳಿದ್ರಿಂದ ಹ್ಯಾಂಕ್ ಮ್ಯಾನ್ ಹೋಗಿ 2012 ನ ಟೋನಿ ಸ್ಟಾರ್ಕ್ ನ ಆರ್ಕ್ ರಿಯಾಕ್ಟರ್ ನ ಒಳಗಡೆ ಹೋಗಿ ಒಂದು ಚಿಕ್ಕದಾಗಿ ಹಾರ್ಟ್ ಫಿಲ್ ಮಾಡಿರ್ತಾನೆ. ಆ ಜಾಗದಲ್ಲಿ ಥೋರ್ ಆರ್ಕ್ ರಿಯಾಕ್ಟರ್ ನಲ್ಲಿ ಹ್ಯಾಮರ್ ನ ಇಕ್ಕಿ ಒಂದು ಚಿಕ್ಕದಾಗಿ ಕರೆಂಟ್ ನ ಪಾಸ್ ಮಾಡಿ ಟೋನಿ ಸ್ಟಾರ್ಕ್ ನ ಕಾಪಾಡಿರ್ತಾನೆ. ಸಪೋಸ್ ಥೋರಿನ ಈ ಟ್ರಿಕ್ ವರ್ಕ್ ಆಗಿಲ್ಲ ಅಂದ್ರೆ ಆ ಜಾಗದಲ್ಲೇ ಟೋನಿ ಸ್ಟಾರ್ಕ್ ಹಾರ್ಟ್ ಬ್ಲಾಕ್ ಆಗಿ ಸತ್ತೋಗ್ತಿದ್ದ. ಇದರಿಂದ ಅಲ್ಲಿ ಹೊಸ ಟೈಮ್ ಲೈನ್ ಸ್ಟಾರ್ಟ್ ಆಗಿರುತ್ತೆ. ಆ ಟೈಮ್ ಲೈನ್ ನಲ್ಲಿ ಅಲ್ಟ್ರಾನು ವಿಷನ್ ಇರೋದಿಲ್ಲ. ಯಾಕಂದ್ರೆ ಅಲ್ಟ್ರಾನು ವಿಷನ್ ಕ್ರಿಯೇಟ್ ಮಾಡಿದ್ದು ಟೋನಿ ಸ್ಟಾರ್ಕ್. ಇದರಿಂದಾನೇ ಅಲ್ಲಿ ಏಜ್ ಆಫ್ ಅಲ್ಟ್ರಾನ್ ಅನ್ನೋ ವಿಷಯನೇ ನಡೆದಿರೋದಿಲ್ಲ. ಕ್ವಿಕ್ ಸಿಲ್ವರ್ ಸತ್ತಿರೋದಿಲ್ಲ. ನಮ್ಮ ಹಲ್ಕ್ ಕೂಡ ಸಕಾರ್ಗೆ ಹೋಗಿರೋದಿಲ್ಲ. ಇದರಿಂದಾನೇ ಹಲ್ಕ್ ಥಾನಸ್ ಜೊತೆ ಫೈಟ್ ಆಡಿರೋದಿಲ್ಲ. ಹಲ್ಕ್ ಭೂಮಿಗೆ ಬಂದು ಡಾಕ್ಟರ್ ಸ್ಟ್ರೇಂಜ್ ಗೂ ವಾರ್ನಿಂಗ್ ಮಾಡಿರೋದಿಲ್ಲ. ಅದೇ ತರ ಈ ಬಾಡಿ ಮನ್ ಬಂದು ಡಾಕ್ಟರ್ ಸ್ಟ್ರೇಂಜ್ ನ ಈಸಿಯಾಗಿ ಹಿಡ್ಕೊಂಡು ಸಾಯಿಸೋಕೆ ಟ್ರೈ ಮಾಡ್ಬೇಕಾದ್ರೆ ಆ ಜಾಗದಲ್ಲಿ ಟೋನಿ ಸ್ಟಾರ್ಕ್ ಇರೋದಿಲ್ಲ. ಅದರಿಂದ ಈಸಿಯಾಗಿ ಡಾಕ್ಟರ್ ಸ್ಟ್ರೇಂಜ್ ನ ಕತೆ ಮುಗಿಸಿ ಆ ಟೈಮ್ ಸ್ಟೋನ್ ನ ತಗೊಂಡು ಥಾನಸ್ ಗೆ ಕೊಟ್ಟಿರ್ತಾನೆ. ಅದೇ ತರ ಥಾನಸ್ ಎಲ್ಲಾ ಸ್ಟೋನ್ ಕಲೆಕ್ಟ್ ಮಾಡಿ ಸ್ನ್ಯಾಪ್ ಮಾಡ್ಬೇಕಾದ್ರೆ ಆ ಜಾಗದಲ್ಲಿ ಮತ್ತೆ ಎಲ್ಲಾರನು ಕರ್ಕೊಂಡ್ ಬರಕ್ಕೆ ಟೋನಿ ಸ್ಟಾರ್ಕ್ ಟೈಮ್ ಮಿಷಿನ್ ನ ಕಂಡಿಡ್ದಿರೋದಿಲ್ಲ. ಸೊ ಅದರಿಂದಾನೇ ಈ ಟೈಮ್ ಲೈನ್ ನಲ್ಲಿ ತುಂಬಾ ಕನ್ಫ್ಯೂಷನ್ ಗಳು ಇರುತ್ತೆ. ಆ ಜಾಗದಲ್ಲಿ ಟೋನಿಗೆ ಮತ್ತೆ ಆಂಟ್ ಮ್ಯಾನ್ ಗೆ ಹಲೋ ಅಂತ ಹೇಳಕ್ಕೆ ಟಿವಿಐ ಇಂದ ಜನರು ಬಂದಿರ್ತಾರೆ. ನನ್ನನ್ನ ಸಪೋರ್ಟ್ ಮಾಡ್ಬೇಕು ಅಂತ ಅನ್ಸಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.